ಟಾರ್ಗೆಟ್ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಿದ್ವಿ. ಅಂದರೆ ಏನೇನು ಪ್ರಶ್ನೆಗಳನ್ನು ಕೇಳಿದ್ರು, ಆ ಪ್ರಶ್ನೆಗಳಿಗೆ ಉತ್ತರ ಏನು, ನಮ್ಮ ಪ್ರಶ್ನೆಗಳೇನು ಅನ್ನುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ದಿವಾಕರ್ ಏನು ಹೇಳಿದ್ರೆ ಕೇಳೋಣ. ಕಾನೂನು ತಜ್ಞರು, BJP ಮುಖಂಡರು. ದಿವಾಕರ್, ಎಲ್ಲದನ್ನು ಕೂಡ ನೋಡಿದ್ರಿ, ಕೆಲ ಪಾಯಿಂಟ್ಗಳು ಕೂಡ ಗಮನಕ್ಕೆ ಬಂದಿದೆ ತಮಗೆ. ನಾನು ಈ ನೀಲಿ ಚಿತ್ರ ವೀಕ್ಷಣೆಯಾದ ಮೇಲೆ ಅನೇಕ ಮಾಧ್ಯಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲೂ ಕೂಡ ನಾವು ಶಾಸಕರು ಮೊಬೈಲ್ಗಳಲ್ಲಿ ನೀಲಿ ಚಿತ್ರ ವೀಕ್ಷಣೆ ಮಾಡಿದ್ದನ್ನು ಸಮರ್ಥನೆ ಮಾಡಲಿಲ್ಲ, ಪಕ್ಷವಾಗಲಿ ನಾವಾಗಲಿ. ಅದು ಖಂಡನೀಯ ಎಂಬತಕ್ಕಂಥ ವಿಚಾರವನ್ನು ಹೇಳಿದ್ದೇವೆ. ಈಗಲೂ ಕೂಡ ಆ ನಿಲುವಿಗೆ ನಾನು ಯಾವುದನ್ನು ಸಮರ್ಥನೆ ಮಾಡ್ಕೊಳ್ತಿರಲಿಲ್ಲ. ಆರಂಭದಲ್ಲಿ ನೀವು ಯಾವುದನ್ನು ಸಮರ್ಥನೆ ಅಂತ ಹೇಳ್ತೇನೆ. ಈಗ ನನಗನ್ನಿಸ್ತಾ ಇದೆ, ನಿಮ್ಮ ಪ್ರಶ್ನೆಗಳನ್ನೆಲ್ಲ ಕೇಳಿದ ಮೇಲೆ ಇದು ಈ ಸದನ ಸಮಿತಿ ಏನಾದರೂ ಶಾಸಕರು ಮಾಡಿದ ತಪ್ಪಿನ ಬಗ್ಗೆ ವರದಿ ಕೊಡಲಿಕ್ಕೆ ನಿರ್ಮಾಣ ಆಗಿದೆಯಾ, ಅಥವಾ ನೀವು ಅದಕ್ಕೆ ಕೌಂಟ್ರಾಗಿ ಏನು ಮಾಡ್ತಾ ಇದ್ದೀರಲ್ಲ, ಪ್ರಸಾರ ಮಾಡಿ ತಪ್ಪು ಸರ್. ಹೀಗಾಗಿ ನನಗನ್ನಿಸ್ತದೆ ಈಗ ಮುಂದೆ ಇರ್ತಕ್ಕಂಥ ಹೆಜ್ಜೆ ಏನು ಅಂದರೆ, ಸದನ ಸಮಿತಿಯ ವ್ಯಾಪ್ತಿಯನ್ನು ಅಥವಾ ಸದನ ಸಮಿತಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಮತ್ತೆ ಅದಕ್ಕೆ ಪ್ರತಿ ಪ್ರಶ್ನೆಯನ್ನು ಹಾಕಿ, ಒಳ್ಳೆ ನಮ್ಮ ಯಕ್ಷಗಾನದಲ್ಲಿ ದ್ವಂದ್ವ ಇರ್ತದೆ ನೋಡಿ, ಆ ಮಾದರಿಯಲ್ಲಿ ನೀವು ಕೇಳಿದ್ದು ನೋಡಿದರೆ ಇದು ಮೊದಲೇ ಸದನ ಸಮಿತಿಯಿಂದ ಏನಾಗ್ತಿದೆ ಅಂತ ಜನ ಒಂದು ನಿರೀಕ್ಷೆ ಮಾಡ್ತಾ ಇದ್ರು. ಬಹುಶಃ ನೀವು ಇದನ್ನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವ ಮೂಲಕ ಈ ಉತ್ತರ ಏನಾಗಿದೆ ಎಂಬುದನ್ನು ಇದರ ತೀರ್ಮಾನವನ್ನು ಊಹಿಸ್ಬೋದು. ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಈ ಪ್ರಶ್ನೆಗಳೇನಿದಾವಲ್ಲ, ಇದು ನಮ್ಮ ಸದಸ್ಯರಿಗೆ, ಆ ಸಮಿತಿಯ ಸದಸ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಅನುವಾದ ಮಾಡಿ ಕೊಡೋಗ್ತೀವಿ. ಈ ಥರ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದು ಕಷ್ಟ ಆಗ್ತದೆ ಅವ್ರಿಗೆ, ಯಾರಿಗೆ, ಸದನ ಸಮಿತಿ ಸದಸ್ಯರಿಗೆ. ಅದನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳುವ ಮಾದರಿಯಲ್ಲಿ, ಅಲ್ಲ ಸರಳ ಕನ್ನಡದಲ್ಲಿ, ಸರಳ ಕನ್ನಡದಲ್ಲಿ ನಾನು ಒಂದು ಹೇಳ್ತೇನೆ. ಸದನದ ನಿಯಮಾವಳಿ 208 ಹಂಗಾದ್ರೆ ಸದನ ಸಮಿತಿಯಲ್ಲಿ ಎಂತೆಂಥವ್ರು ಇದಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ಲರೂ ಹಿರಿಯ ನೋಡಿ, ಶ್ರೀಶೈಲಪ್ಪ ಬಿದರೂರವರು ನಮ್ಮ ಪಕ್ಷದ ಹಿರಿಯ ಶಾಸಕರು, ಹಿಂದೆ ರೋಣದಿಂದ ಶಾಸಕರಾಗಿದ್ದರು. ಕಾಂಗ್ರೆಸ್ನ ಅಗ್ರನಾಯಕರಾಗಿರ್ತಕ್ಕಂಥ HK ಪಾಟೀಲ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂಥ ಒಬ್ಬ ವ್ಯಕ್ತಿ. ಆಮೇಲೆ ಇವರೆಲ್ಲ ಇದ್ದಾರೆ. ಸ್ವಾಮಿ ನಾವು ಹೇಳ್ತಿಲ್ಲ, ಹೇಳ್ತಾ ಇದೀರಿ. ಈ ತರ ಕೊಟ್ರೆ ನಮ್ಮ ಸದನ ಸಮಿತಿ ಸದಸ್ಯರಿಗೆ ಅರ್ಥವಾಗಲ್ಲ ಅಂತ ಹೇಳಿರುವಂತವ್ರು ನಾವಲ್ಲ, ನೀವು. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಆ ಪ್ರಶ್ನೆಗೆ ಉತ್ತರ ಕೊಡಿ, ನಮ್ಮ ಸಮಿತಿಯ ಸತ್ಯವನ್ನ ಹುಡುಕ್ಲಿಕ್ಕೆ ಸಹಾಯ ಮಾಡಿ ಅಂತ ಅವ್ರು ಏನಾದರೂ ಕೇಳಿದ್ರೆ, ನೀವು ಅದನ್ನ ಇನ್ನೊಂದಿಷ್ಟು ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಜನರ ಭಾವನೆ ಬರ್ತಾ ಇದೆ. ಅದು ಒಂದು ಮಾತ್ರ ಹೇಳ್ತಾರೆ, ನಾವು ದಾರಿ ತಪ್ಪಿಸ್ತಾ ಇದ್ದೀವಿ ಅಥವಾ ಸದನ ಸಮಿತಿ ಇಡೀ ವಿಚಾರಣೆ ದಾರಿ ತಪ್ಪಿಸ್ತಾ ಇದೆ. ಇಡೀ ಸದನ ಸಮಿತಿ ಅಸ್ತಿತ್ವ ಮತ್ತು ಈ ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಈ ವಿಚಾರದ ಬಗ್ಗೆ ಯಾವ ಗಾಂಭೀರ್ಯ ಇರಬೇಕಾಗಿತ್ತು, ಆ ಗಾಂಭೀರ್ಯದ ಕೊರತೆ ಕಾಣುತ್ತೆ. ಗಾಂಭೀರ್ಯ ಹೋಗ್ಲಿಕ್ಕೆ ರಾಜಕಾರಣಿಗಳೇ ಕಾರಣ. ಇಂಥ 1000 ಸಮಿತಿಗಳನ್ನು ಮಾಡಿ ಇದನ್ನೆಲ್ಲ ಹಾಳು ಮಾಡಿ ನಾನು ರಾಜಕಾರಣದಲ್ಲೇ ಕಾಣದೇ ಇರುವಂತ ಗಾಂಭೀರ್ಯ ನೀವು ಜನಸಾಮಾನ್ಯದ ಏನಾಗ್ತದೆ ಅಂದ್ರೆ, ಬಹುಶಃ ವಿದ್ಯಾಚರಣ ಶುಕ್ಲಾರ್ ಅವರು ಈ ದೇಶದ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿ ತುರ್ತು ಪರಿಸ್ಥಿತಿಯ ಪೂರ್ವದಲ್ಲಿ ಏನೊಂದು ಸೆನ್ಸಾರ್ ನಿಯಮಾವಳಿ ಬಂದಿತ್ತು ನೋಡಿ, ಆ ಮಾದರಿಯಲ್ಲಿ ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ ಪತ್ರಿಕಾ ಸ್ವಾತಂತ್ರ್ಯವನ್ನು ಬೆಂಬಲಿಸ್ತಕ್ಕಂಥ ಯಾರೂ ಕೂಡ ಸದನ ಸಮಿತಿಯ ಪ್ರಶ್ನೆಗಳನ್ನ ಬೆಂಬಲಿಸಲ್ಲ. ವಿಚಿತ್ರ ಅಂತಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಇವನ್ನೆಲ್ಲ ಬಹಳ ಬೆಂಬಲ ಕೊಟ್ಟು ಮಾಡ್ತಿದ್ದಾರೆ ಬಿಜೆಪಿ ಅವರು. ಒಂದು ನಿಮಿಷ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದ್ರು ಅಂದ್ರೆ ತಾವು ಹೇಳ್ತಿರುವಂತದ್ದೇನು, ಸದನ ಸಮಿತಿ ಏನು ಪ್ರಶ್ನೆಗಳನ್ನು ಕೇಳಿದ್ರೆ ಅದನ್ನ ಯಾರು ಕೂಡ ಬೆಂಬಲಿಸಲ್ಲ ಅಂತ. ಸದನ ಸಮಿತಿ ಈ ಥರ ಇವತ್ತು ಮಾಧ್ಯಮದವರು ಒಳಗೆ ಬಂದಾಗ ಸತ್ಯವನ್ನು ಸಂಶೋಧನೆ ಮಾಡತಕ್ಕಂಥ ಕೆಲಸದ ಬಗ್ಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿತ್ತು. ಬಹುಶಃ ಈ ಥರ ಪ್ರಶ್ನೆಯನ್ನು ಕೇಳಿದಾಗ ಸಹಜವಾಗಿ ಸಾರ್ವಜನಿಕರಲ್ಲಿ ಅನುಮಾನ ಮೂಡುತ್ತದೆ, ಸದನ ಸಮಿತಿ ಸತ್ಯವನ್ನು ಹುಡುಕ್ತದೆಯೋ ಎಲ್ಲೋ ಅಂತಕ್ಕಂಥ ಪ್ರಶ್ನೆ ಅಂದ್ರೆ ತಾವು ಒಪ್ತಾ ಇದ್ದೀರಿ ಸ್ಪಷ್ಟವಾಗಿ ಇದು ಸದನ ಸಮಿತಿಯ ವೈಫಲ್ಯ. ನೋಡಿ, ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕಂಥ ಅಥವಾ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕಂಥ ಯಾವುದೇ ಕ್ರಮವನ್ನು ಯಾವುದೇ ಉದ್ದೇಶಕ್ಕೆ ಮಾಡಿದ್ರು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ. ಅದರಿಂದ ಇದು ಬಹಳ ನನಗನ್ನಿಸ್ತಾ ಇದೆ ದಿವಾಕರ್, ಬಹುಶಃ ಏನು ಅಂತಂದ್ರೆ ನಿಮ್ಮ ಪಕ್ಷನೇ ನಿಮ್ಮಿಂದ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳುತ್ತೆ ಏನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ತಾವು ಹೇಳ್ತಿರೋ ಪ್ರಕಾರ ಏನು ಅಂತಂದ್ರೆ, ಒಂದು ಈ ಪ್ರಶ್ನೆಗಳಿಗೆ ಅರ್ಥವಾಗಲ್ಲ ಅನ್ನುವಂಥದ್ದು, ಅಂದ್ರೆ ಅವರ ಬುದ್ಧಿಮತ್ತೆ ಎಷ್ಟು ಅನ್ನುವಂಥದ್ದು ಪ್ರಶ್ನೆಗಳನ್ನ ದಯವಿಟ್ಟು ಕೇಳಿ. ನಾನು ಯಾವ್ದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ನಿಮ್ಗೊಂದು ಪ್ರಶ್ನೆ ಕೇಳ್ತಾರಪ್ಪ, ಸುವರ್ಣ ನ್ಯೂಸ್ನವ್ರು ನೀವು ಮಾಡಿದ್ ಸರಿ ಅಂತ. ನೀವು ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಅದನ್ನ ತಿರುಚಿ ಮುರುಚಿ ಮತ್ತೆ ಇನ್ನೊಂದು ಕ್ಲಿಷ್ಟವಾದ ಪ್ರಶ್ನೆ ಕೇಳಿದಿರಲ್ಲ, ಆ ಹಿನ್ನೆಲೆ ಕೇಳಿದ ಪ್ರಶ್ನೆ ಉತ್ತರ ಕೊಡಿ, ಜಾಸ್ತಿ ಕೇಳಬೇಡಿ ಅನ್ನೋ ಧೋರಣೆ ನಿಮ್ದು ಅಂತ. ಅಬ್ಜೆಕ್ಟಿವ್ ಉತ್ತರ ಕೇಳಿದಾಗ ಒಂದು ಪ್ರಶ್ನೆಗೆ 4 ಉತ್ತರ ಕೇಳ್ತಾರೆ, ಇದು 4ರಲ್ಲಿ ಯಾವ್ದು ಸರಿ ಅಂತ. ಈ 4 ಬಿಟ್ಟು 4 ಕೇಳಿದ್ದೇ ತಪ್ಪು, 5ನೇದು ಸರಿ ಅಂತ ನೀವು ಹೇಳೋದಿದೆಯಲ್ಲ, ಇದು ತಪ್ಪು. ಸುದರ್ಶನ್ ಜಿ, ತಾವೇನು ಹೇಳಿದ್ರಿ ಸರ್? ಒಂದೇನು ಅಂದರೆ, ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ
ಶಾಸಕರು ನೀಲಿ ಚಿತ್ರವನ್ನು ಸದನದ ಒಳಗೆ ಬರಗಾಲದ ಚರ್ಚೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಅವರು ಸಚಿವರುಗಳಾಗಿ ಯಾವ ಜವಾಬ್ದಾರಿಯನ್ನು ಅವ್ರು ಮಾಡಬೇಕಾಗಿತ್ತು, ಯಾವುದರ ಕಡೆ ಅವರು ಗಮನ ಹರಿಸಬೇಕಾಗಿತ್ತು, ಯಾವ ಸಲಹೆಗಳನ್ನು ಟೀಕೆಗಳನ್ನು ಸದಸ್ಯರ ಕಡೆಯಿಂದ ಬರ್ತಾ ಇತ್ತು ಅವುಗಳನ್ನು ಗಮನ ಹರಿಸಿ ನೋಟ್ ಮಾಡಿಕೊಂಡು ಮತ್ತು ಸರ್ಕಾರ ಉತ್ತರವನ್ನು ಹೇಳುವಂಥ ಸಂದರ್ಭದಲ್ಲಿ ಅವಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. ಆ ಕೆಲಸವನ್ನು ಬಿಟ್ಟು ಸಚಿವರಾಗಿದ್ದಂಥವರು ನೀಲಿ ಚಿತ್ರದ ವೀಕ್ಷಣೆ ಇದೆಯಲ್ಲ, ಇದಕ್ಕೆ ಬೇಸಿಕ್ಕಾಗಿ ಸದನ ಸಮಿತಿಯ ಅಗತ್ಯವೇ ಇರಲಿಲ್ಲ. ಅದಕ್ಕಾಗಿಯೇ ಯಾಕಂತ ಹೇಳಿದ್ರೆ ಇದಕ್ಕೆ ಸಭಾಧ್ಯಕ್ಷರು ಕ್ರಮ ತಗೊಳ್ಬೇಕಾಗಿತ್ತು. ಅದಕ್ಕೆ ತಾವುಗಳೆಲ್ಲ ದೂರ ಇರೋದಾಗಾದ್ರೆ ತಮ್ಮ ಪಕ್ಷದವರು ಬರ್ತೇನೆ ನಾನು. ಸಭಾಧ್ಯಕ್ಷರು ಕೂಡಲೇ ಕ್ರಮ ತಗೊಳ್ಬೇಕಾಗಿತ್ತು. ಇದಕ್ಕೆ ಒಂದು ಸದನ ಸಮಿತಿ ಅವಶ್ಯಕತೆ ಖಂಡಿತವಾಗ್ಲೂ ಇರಲಿಲ್ಲ. ಭಾಳ ಟ್ರಾನ್ಸ್ಪರೆಂಟ್ ಆಗಿ ಇದ್ಮೇಲೆ ಈಗ ಗೂಳಿಹಟ್ಟಿ ಶೇಖರ್ ಬಟ್ಟೆ ಬಿಚ್ಕೊಂಡು ಒಂದು ಸ್ವಲ್ಪ ರಾದ್ದಾಂತ ಮಾಡಿಕೊಂಡ್ರು ಅನ್ನೋ ಒಂದೇ ಕಾರಣಕ್ಕಾಗಿಯೇ ಅವರಿಗೆ ನೋವಾದಂಥ ಒಂದು ಸಂದರ್ಭದಲ್ಲಿ ಅದು ಸದನವನ್ನು ಮುಂದೂಡಿದ ಆದಮೇಲೆ ಅದು ನಡೆದಂಥ ಘಟನೆ, ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ 1 ದಿವಸನೋ 5 ದಿವಸನೋ ಅಮಾನತಲ್ಲಿರ್ತಕ್ಕಂಥ ಕ್ರಮ ಇಷ್ಟು ಅಸಭ್ಯವಾದಂಥ ವರ್ತನೆ, ಯಾವ ಸದುದ್ದೇಶಕ್ಕೋಸ್ಕರ ಆ ಸದನದ ಮಹತ್ವ ಇದೆ ಆ ಸದನದ ಮಹತ್ವವನ್ನೇ ಹಾಳು ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಏನೂ ಕ್ರಮ ತಗೊಳ್ಳೋದಿಲ್ಲ. ಇದೊಂದು ವಿಳಂಬ ನೀತಿ ಅನುಸರಿಸ್ತಕ್ಕಂಥದ್ದು. ಉದ್ದೇಶ ಏನು ಅಂತ ಹೇಳಿದ್ರೆ ವಿಳಂಬ ನೀತಿಯನ್ನು ಅನುಸರಿಸುವಂಥದ್ದು, ಜನರಲ್ಲಿ ಇನ್ನೂ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಇದರ ವೈಫಲ್ಯಗಳನ್ನು ಬೇರೆ ಕಡೆ ಗಮನ ಸೆಳೆಯುವಂಥದ್ದು ಸರ್ಕಾರದ ಒತ್ತಡಕ್ಕೆ ಆಗಬಾರ್ದು. ಯಾಕಂತ ಹೇಳಿದ್ರೆ ಒಂದು ಸದನಕ್ಕೆ ಬಹಳ ದೊಡ್ಡ ಜವಾಬ್ದಾರಿ, ಒಂದು ಸದನದ ಮಹತ್ವ ಇದೆ, ಇದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕಾಗತ್ತೆ. ಆದ್ದರಿಂದ ಇದು ಆಮೇಲೆ ಮತ್ತಿನ್ನೊಂದೇನು, ಇವತ್ತು ಚರ್ಚೆ ನಡೀತಾ ಇರುವಂಥದ್ದು ಸದನಕ್ಕೊಂದು ಚಾನಲ್, ಅದು ಬೇರೆ ವಿಷಯ. ಈಗ ಅದು ಬೇರೆ ವಿಷಯ. ಆದರೆ ಇವತ್ತಿನ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಮಯ ಸಂದರ್ಭಗಳು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಕಾರಣಗಳು ಸಕಾರಣಗಳು ಇರಬೇಕಾಗತ್ತೆ. ಉದ್ದೇಶಗಳು ದುರುದ್ದೇಶಗಳು ಇವೆಲ್ಲ ಕೂಡ ಭಾಳ ಮುಖ್ಯ ಆಗುತ್ತೆ. ಅದರಿಂದ ಇವತ್ತು ಏನು ಸರ್ಕಾರ ಇದೆಯಲ್ಲ, ಈ ವಿಧಾನಮಂಡಲದ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಾರ್ಯಕಲಾಪಗಳಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಅಲ್ಲ. ಅದು ಯಾಕಂತ ಹೇಳಿದ್ರೆ ಲೆಜಿಸ್ಲೇಚರ್ ಇದೆಯಲ್ಲ, ಇಟ್ಸ್ ಅ ಟೋಟಲಿ ಅಟಾನಮಸ್ ಅಂಡ್ ಇಂಡಿಪೆಂಡೆಂಟ್ ಇದು. ಸೊ ಹೀಗಾಗಿ ಅದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಅದು ಅಲ್ಲಿ ಸಭಾಧ್ಯಕ್ಷರಿದ್ದಾರೆ, ಸಭಾಪತಿಗಳಿದ್ದಾರೆ, ಅವರುಗಳು ಅದ್ರ ಬಗ್ಗೆ ಆಲೋಚನೆಗಳನ್ನು ಮಾಡುವಂಥ ಜವಾಬ್ದಾರಿ, ಆ ಸದನದ ಮಹತ್ವದ ಜವಾಬ್ದಾರಿಯನ್ನು ಕಾಪಾಡಬೇಕಾಗಿರೋ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ. ಎಸ್ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪ್ರಭಾಕರ್ ಸರ್, ಇದೇನಾಗಿದೆ ಅಂದರೆ ಈ ಸಮಿತಿ ಯಾವ ಉದ್ದೇಶಕ್ಕೆ ರಚನೆ ಮಾಡಿದರು, ಅಲ್ಲಿ ಅವರು ಮಾಜಿ ಸಚಿವರು 3 ಜನ ಬ್ಲೂ ಫಿಲಮ್ ನೋಡಿದ್ರಾ ಇಲ್ವಾ, ಅದ್ರ ಬಗ್ಗೆ ಅವರು ತನಿಖೆ ನಡೆಸಬೇಕು. ಅದನ್ನು ಬಿಟ್ಟು ಇವರು ಪತ್ರಕರ್ತರ ಮೇಲೆ ದೋಷಾರೋಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಪ್ರಕರಣವನ್ನೇ ಬೇರೆ ಕಡೆಗೆ ತಿರುಗಿಸೋ ಪ್ರಯತ್ನ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಪದೇ ಪದೇ ಈ ಮಾಧ್ಯಮಗಳಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಈ ಸರ್ಕಾರ ಅಂತ ದುಸ್ಸಾಹಸಕ್ಕೆ ಪದೇ ಪದೇ ಕೈ ಹಾಕ್ತಾ ಇದೆ. ಯಾವುದೇ ರಾಜ್ಯದಲ್ಲೂ ಕೂಡ ಈ ಕೆಲಸ ಆಗ್ತಾ ಇಲ್ಲ. ಸಂವಿಧಾನ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಓಂಬುಡ್ಸ್ಮನ್ ಚರ್ಚೆ ಕೂಡ ದಿವಂಗತ VS ಆಚಾರ್ಯ ಅವರು ಇದ್ದಾಗ ಓಂಬುಡ್ಸ್ಮನ್ ವಿಚಾರ ಅವರು ಪ್ರಸ್ತಾಪ ಮಾಡಿದ್ರು. ಅವಾಗ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದು ಹೊಸದಲ್ಲ. ಏನಂದ್ರೆ ವಿಧಾನಸಭೆ ಕಲಾಪವನ್ನು ಯಾವಾಗಲೂ ನಾವು ಪ್ರಸಾರ ಮಾಡ್ತೇವೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು. ಯಾವತ್ತೂ ಇಲ್ಲದೇ ಇರೋ ಪ್ರಶ್ನೆಗಳನ್ನು ಇವರು ಇವತ್ತು ಯಾಕೆ ಕೇಳಬೇಕು? ಇವತ್ತು ಇವರೇನು ಹೇಳ್ತಾರೆ, TV ಚಾನಲ್ನವ್ರು ಬರೋದು ಬೇಡ ಅಂತಾರೆ. ಹಾಗಾದರೆ ನಾಳೆ ಮುದ್ರಣ ಮಾಧ್ಯಮದವ್ರು ಏನಾದರೂ ಬರೆದ್ರೆ ಅವರು ಬರೋದು ಬೇಡವಾ? ಅಲ್ಲಿಗೆ ನಾವು ಲೋಕಸಭೆ ರೀತಿಯಲ್ಲಿ ಪ್ರತ್ಯೇಕ ಚಾನಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಲೋಕಸಭೆಯಲ್ಲಿ ಯಾವತ್ತೂ ಕೂಡ ಅಲ್ಲಿ ಖಾಸಗಿ ಚಾನಲ್ಗಳು ಪ್ರಸಾರ ಮಾಡ್ತಿರಲಿಲ್ಲ. ಮುಂಚೆ ಅಲ್ಲಿ BSNL ಅವರು ಅದನ್ನು ಚಿತ್ರೀಕರಿಸಿ ಚಾನಲ್ಗಳವ್ರು ಕೊಡ್ತಿದ್ರು. ಈಗ ಲೋಕಸಭೆಯವರನ್ನೇ ಈಗ ಪ್ರತ್ಯೇಕವಾಗಿ ಚಾನಲ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲೇನು ಮಾಡ್ತಿದ್ದಾರೆ ಇವರು, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಲಿ. ಈಗ ಸದನ ಸಮಿತಿ ರಚನೆ ಆಗಿರೋದು ಸಚಿವರು ಅಲ್ಲಿ ನೋಡಿದಾರಾ ಇಲ್ವಾ, ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಮೀಡಿಯಾದವರು ತಪ್ಪು ಮಾಡಿದಾರಾ ಇಲ್ವಾ, ಅವರು ತೋರಿಸಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಅಲ್ಲಿ ಆಕ್ಚುಲಿ ಸದನದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕಲಾಪದ ನಿಯಮಗಳಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಂಡಿಲ್ಲ. ಮುಂಚೆ ಏನು ಮಾಡ್ತಿದ್ರು, ವಿಧಾನಸಭೆಯ ಸಭಾಂಗಣದ ಒಳಗಡೆ ಬಿಡ್ತಿದ್ರು ಎಲೆಕ್ಟ್ರಾನಿಕ್ ಮೀಡಿಯಾದವ್ರನ್ನ. ಈಗ ಅವರು ಪದೇ ಪದೇ ಅಲ್ಲಿ ಏನೋ ಅಡ್ಡಿ ಆಗುತ್ತೆ ಅಂತೇಳಿ ಮೇಲೆ ಹಾಕಿದ್ದಾರೆ. ಈಗ ಸಂಪೂರ್ಣವಾಗಿ ಅವರನ್ನ ಹೊರಗಡೆ ಹಾಕುವಂಥ ಹುನ್ನಾರ ಇಲ್ಲಿ ನಡೀತಾ ಇದೆ. ಇದು ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಧಕ್ಕೆ ತರುವಂಥ ಪ್ರಯತ್ನ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಹಿಂದೆ ನ್ಯಾಯಾಂಗದಲ್ಲಿ ಕೆಲಸ ಆಗ್ತಿತ್ತು, ಲಾಯರ್ಗಳು ಹೇಳ್ತಿದ್ರು, ಮಾಧ್ಯಮಗಳ ಪ್ರತಿನಿಧಿಗಳ ವಿರುದ್ಧ ಅವ್ರು ಕೂಗಾಡ್ತಿದ್ರು. ಈಗ ಶಾಸಕಾಂಗ ಕೂಡ ಅದೇ ಕೆಲಸ ಮಾಡ್ತಾ ಇದೆ ಅಂತೇಳಿ. ಓಕೆ ನಟರಾಜ್, ತಮ್ಮ ಅಭಿಪ್ರಾಯ ಸರ್? ಇದಕ್ಕೆ ಸಮಿತಿ ಬೇಡ. ಯಾಕೆಂದರೆ ಬೆಂಗಳೂರಿಂದ ಚೆನ್ನೈಗೆ ಒಂದು BF ಕಳಿಸಿದ್ರೆ 1 ಅವರಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ವಿತಿನ್ 1 ಅವರ್. ಕೃಷ್ಣ ಪಾಲೆಂ ಅವರು ಹೇಳಿದ್ದಾರೆ ನಾನೇ ಕಳಿಸಿದ್ದೀನಿ ಅಂತ. ಈಗ ಹೆಡ್ಲೈನ್ ಓದಿ ಅದು ಹೇಳ್ಬೇಕಿತ್ತು, ನೀಲಿ ಹುಡುಗರು ಅರೆಸ್ಟ್ ಅಂತ ಕೊಟ್ರಿ. ಯಾಕೆ ಅರೆಸ್ಟ್ ಮಾಡ್ತೀರಾ? ಅವ್ರನ್ನ ಬಿಟ್ಬಿಡಿ. ನಾನು ಹೇಳೋದು ಬಿಸ್ನೆಸ್ ಮಾಡ್ಕೊಳ್ಳಿ ಅವ್ರ ಈಚೆ. ಇಲ್ಲ ಇದೇ ಇಲ್ಲ, ನೀವು ಕೃಷ್ಣ ಪಾಲೆಂ ಅವ್ರದ್ದು ಫೂಟೇಜ್ ತಗೊಳ್ಳಿ. ಎಷ್ಟು 10 ಅಡಿ ದೂರದಲ್ಲಿ ಸೆಂಡ್ ಮಾಡಿದ್ದಾರೆ ಅವರು. ಫೂಟೇಜ್ ಆಗಿ ತಗೋತಾ ಇಲ್ಲ ನೀವು. 1 ನಿಮಿಷಕ್ಕೆ ಅರೆಸ್ಟ್ ಮಾಡ್ಬೋದಲ್ಲ ಅವ್ರನ್ನ, ಯಾಕೆ ಮಾಡ್ತಿಲ್ಲ?
ಅದೇ ಪ್ರಶ್ನೆ ಯಡಿಯೂರಪ್ಪನವರು ದಿವಾಕರ್ ಬಹಿರಂಗವಾಗಿ ಅವರು ಒಪ್ಕೋತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಉತ್ತರ ಹೇಳ್ಬೋದು. ಈಗ ಸರ್, ಒಂದು ನಿಮಿಷ. ಸದನದ ಒಳಗೆ ಯಡಿಯೂರಪ್ಪನವರು ಸದನದ ಒಳಗೆ ನಡೆದಿರುವಂತ ವಿಷಯಕ್ಕೆ ಪೊಲೀಸರು ಎಂಟರ್ ಆಗಬೇಕೋ ಬೇಡವೋ ಅಂತ ನೋಡಿ, ಆ ಪ್ರಶ್ನೆ ಇಲ್ಲ, ಇಲ್ಲ, ಈಗ ಇಲ್ಲ, ಟ್ರಾನ್ಸ್ಫರ್ ಕಾನೂನು ಪ್ರಕಾರ ನಮ್ಮ ಒಂದು ವಿರುದ್ಧ ನೀವು ತಪ್ಪೇ ಅದು. ಕಾನೂನಿನ ಪ್ರಕಾರ ಆದರೆ ಸಂವಿಧಾನದ ವಿಧಿ 212 ಸದನದ ಒಳಗಡೆ ನಡೀತಕ್ಕಂಥ ಯಾವುದೇ ವಿಚಾರಗಳನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕಾಗಲ್ಲ ಅಥವಾ IPC ಅಪ್ಲಿಕೇಶನ್ ಆಗೋದಿಲ್ಲ. ಅಲ್ಲಿ ಸದನಕ್ಕೆ ಸಭಾಧ್ಯಕ್ಷರೇ ಸರ್ವೋಚ್ಚ, ಅವ್ರು ಏನ್ ಬೇಕಾದ್ರೂ ತೀರ್ಮಾನ ಸಭಾಧ್ಯಕ್ಷರೇ ಸರಿ ಇಲ್ಲ ಒಪ್ಕೋಬೇಕು ನೋಡಿ. ಅದನ್ನ ನೀವು ನಾನು ಹೇಳೋದು. ಅಲ್ಲ, ನಾವು ಆ ತರ ಚರ್ಚೆ ಮಾಡಕ್ಕಾಗೋದಿಲ್ಲ. ನೋಡಿ, ಅವರ ಸ್ವಹಿತಾಸಕ್ತಿಗೋಸ್ಕರ ನೋಡಿ, ದಯವಿಟ್ಟು ಮಾಡಿದ್ದಾರೆ ಕೆಲವು ಕಾನೂನುಗಳನ್ನ. ಅಲ್ಲ, ನಾವು ನೀವು ಹೇಳಿದಾಗೆ ಸಭಾಧ್ಯಕ್ಷರ ಬಗ್ಗೆ ನಾನು ಚರ್ಚೆ ಮಾಡಕ ಅದೊಂದು ಕಾನ್ಸ್ಟಿಟ್ಯೂಷನಲ್ ಆಫೀಸ್, ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ತಾ ಇದ್ದೀನಿ. ಅವರು ಆದ್ರೆ ಒಂದು ಹೇಳ್ತಿರಲ್ಲ, ಅಲ್ಲ ಆ ತರ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಹೇಳಕ್ಕಲ್ಲ. ಆದ್ರೆ ಒಂದಿಲ್ಲಿ ಏನು ಅಂತಂದ್ರೆ, ಇವತ್ತು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸದನ ಸಮಿತಿಗಳು ಕೂಡ, ನಾವು ಹಿಂದೆ ಹೇಳ್ತಿದ್ವಿ ಬೋಫೋರ್ಸ್ ಬಗ್ಗೆ ಶಂಕರಾನಂದ್ ಕಮಿಟಿ ಆದಾಗ ವಾಸ್ತುಸ್ಥಿತಿಯಿಂದ ಒಂದು ವಸ್ತುಸ್ಥಿತಿಯಿಂದ ದೂರ ಸರಿಸಲಿಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಯಿತು ಅಂತ. ಅಲ್ಲಿ ಅಲ್ಲಾಡಿ ಅರುಣ ಅವರು ಒಂದು ಡಿಸೆಂಟ್ ದೇಶದಲ್ಲಿ ಯಾವುದೇ ಸಮಿತಿ ಮಾಡಿದ್ರು ಜನ ಅದೇ ನಂಬಿಕೆಗೆ ಬಂದಿದ್ದಾರೆ. ನಮ್ಮ ದೇಶದ ಯಾವುದೇ ಸದನ ಸಮಿತಿ ಇಲ್ಲಿವರೆಗೆ ಕೊಟ್ಟ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಂಡಂತ ಒಂದು ಸಂಸದೀಯ ಇತಿಹಾಸ ನಮ್ಮಲ್ಲಿಲ್ಲ. ಕ್ರಮ ಕೈಗೊಳ್ಳದೆ ಇರೋದಕ್ಕೆ ಸಮಿತಿ ಮಾಡಬೇಕಾಗಿತ್ತು. ನಾನು ಹೇಳೋ ತನಕ ಕೇಳಿ ಸರ್, ಇಲ್ಲಿ ನೀವೊಂದು ಮಾತನ್ನು ಹೇಳಿದ್ರಿ, ಈ ಪ್ರಶ್ನೆ ನಿಮ್ಮ ಪ್ರಶ್ನೆ ಇದೆ ನೋಡಿ, ಸದನದಲ್ಲಿ ಇವರು ಅಶ್ಲೀಲ ವಿಚಾರವನ್ನು ನೋಡಿದ್ದನ್ನು ನಾವು ಚಿತ್ರೀಕರಣ ಮಾಡೋದು ಸರಿಯೇ ತಪ್ಪೇ ಅಂತ. ಸದನದ ಸಾರ್ವಭೌಮತ್ವದಲ್ಲಿ ಯಾವುದೇ ಬಾಹ್ಯ ಶಕ್ತಿಗಳು ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ. ನಿಮ್ಗೆ ಎಷ್ಟೇ ಸ್ವಾತಂತ್ರ್ಯವನ್ನು ಕೊಟ್ಟರೂ ಕೂಡ ಆ ಸ್ವಾತಂತ್ರ್ಯ ಸ್ವೇಚ್ಛೆ ಅಲ್ಲ. ಆದ್ದರಿಂದ ನಾನು ಒಂದು ಮಾತನ್ನು ಹೇಳ್ತೇನೆ, ಸದನದ ಗೌರವ ಮತ್ತು ಪಾವಿತ್ರ್ಯವನ್ನು ಉಳಿಸಬೇಕಾಗಿತ್ತು. ಕೆಲ ಮಟ್ಟಿಗೆ ಸದನ ಸಮಿತಿ ಯಾಕಾಗಿದೆ, ಒಂದ್ ನಿಮಿಷ ಆದ್ರೆ ಅದನ್ನ ಈ ತರ ಉಳಿಸಬಾರ್ದು ಅಂತಕ್ಕಂಥ ಚರ್ಚೆ ಮಾಡೋದ್ರ ಜೊತೆಗೆ, ನೀವು ಸದನದಲ್ಲಿ ನೀಲಿ ಚಿತ್ರವನ್ನ ನೋಡಿದ್ದು ಎಷ್ಟು ತಪ್ಪ, ಅವತ್ತು ಅದೇ ರೀತಿ ಇವತ್ತು ನೀವು ಪ್ರಶ್ನೆ ಕೇಳ್ಕೊಂಡು ನಾವು ಮಾಡಿದ ತಪ್ಪಲ್ಲ, ನೀವ್ಯಾರು ನಮ್ಮನ್ನು ಕೇಳಕ್ಕೆ ಎಂಬ ಮಾದರಿಯಲ್ಲಿ ನೀವು ಉತ್ತರ ಕೊಟ್ಟಿದ್ದೀರಲ್ಲ, ಅದು ತಪ್ಪ. ಚರ್ಚೆ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಥವಾ ನಮ್ಮನ್ನು ಯಾರು ಕೇಳಬಾರ್ದು ಅಂತ ಹೇಳ್ತಲ್ಲ. ಆದ್ರೆ ಅವ್ರು ಕೇಳಬಹುದು, ನೀವು ರೆಕಾರ್ಡ್ ಮಾಡಿದ್ರ, ಎಷ್ಟೊತ್ತು ರೆಕಾರ್ಡ್ ಮಾಡಿದ್ರಿ, ಆ ಒರಿಜಿನಲ್ ಕ್ಯಾಸೆಟ್ ಕೊಡಿ, ಬೇರೆ ಯಾವುದೇ ಕೇಳಬಹುದಾಗಿತ್ತು. ಒಂದು ಹೇಳಿ, ಸದನ ಸಮಿತಿ ಕೂಡ ನಿಮ್ಗೆಲ್ಲ ನೋಟಿಸ್ ಅನ್ನ ಕೊಟ್ಟು ನಿಮ್ಮನ್ನ ಕರೆದು ನಿಮ್ಮಲ್ಲಿರೋ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಇದನ್ನ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿ, ಹೆಚ್ಚು ಅರೆನಾಯಕ ಯಾವ ಮೊಡಾಲಿಟಿಯನ್ನ ಕಮಿಟಿ ಅಡಾಪ್ಟ್ ಮಾಡಿದ್ಯಾ ಅದು ಸರಿ ಇಲ್ಲ. ದಿವಾಕರ್, ನೀವು ಆರಂಭದಿಂದ ಹೇಳ್ತಾ ಇದ್ದೀರಿ ಎಲ್ಲ ಒಂದ್ ಕಡೆಗೆ ಏನು ಅಂದ್ರೆ, ನಿಮ್ಮ ಸದನ ಸಮಿತಿಯವರು ಕೇಳಿದಂತ ಪ್ರಶ್ನೆಗಳಲ್ಲೂ ಗೊಂದಲ ಇದೆ, ನಿಮ್ಮ ಮಾತಲ್ಲೂ ಕೂಡ ಗೊಂದಲ ಇದೆ. ನನ್ನ ಮಾತಲ್ಲಿ ಗೊಂದಲ ಇಲ್ಲ, ಖಂಡಿತವಾಗ್ಲೂ ನನ್ನ ಮಾತಲ್ಲಿ ಬಹಳ ಸ್ಪಷ್ಟತೆ ಇದೆ. ನೋಡೋರಿಗೆ ಅರ್ಥವಾಗ್ತಾ ಇಲ್ಲ ನೋಡಿ, ಸದನ ಯಾಕಂದ್ರೆ ಪ್ರಶ್ನೆನೇ ಕೇಳಬಾರ್ದು ಅನ್ನುವಂಥದ್ದಾದ್ರೆ ಒಂದು ಪ್ರಶ್ನೆ ಇಡಬಾರ್ದು ಅನ್ನುವಂಥದ್ದು ಏನದ ಅರ್ಥ? ನೀವು ಪ್ರಶ್ನೆ ಕೇಳುವ ಮೂಲಕ ಶಾಸಕಾಂಗದ ಸಾರ್ವಭೌಮತ್ವವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಅದು ಯಾರು ಯಾವುದನ್ನು ಒಂದ್ ಹೇಳ, ಕಮಿಟಿಯ ಸದಸ್ಯರು ಏನು ವರದಿಯನ್ನು ಕೊಡ್ತಾರೆ ಎಂಬುದನ್ನ ನಿಮ್ಮಷ್ಟೇ ನಾವು ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಆದ್ರೆ ನೀವು ಹೇಳಿದ್ರಲ್ಲ ವರದಿ ಕೊಟ್ಟಿವೆ, ಎಷ್ಟೆಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿದ್ರಲ್ಲ ನೀವು. ಆದ್ರೆ ಒಂದ್ ಏನಾಗುತ್ತೆ, ಇವತ್ತೇನಾಗಿದೆ, ಸದನ ಸಮಿತಿ ತನ್ನ ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನೊಬ್ಬ ಪ್ರಜಾತಂತ್ರವಾದಿಯಾಗಿ ನಾನು ಬಯಸೋದು, ಇದಕ್ಕೆ ವಿರೋಧ ಪಕ್ಷದ ಸದಸ್ಯರು ಏನಿದ್ರಲ್ಲ ಅವ್ರನ್ನೂ ಕೂಡ ಮನವೊಲಿಸಿ ಈ ಸದನದ ಸಮಿತಿಯಲ್ಲಿ ಕಾರ್ಯನಿರ್ವಹಣೆ ಮತ್ತಷ್ಟು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ನಿಮ್ಮನೇಲಿ ನೋಡಲ್ವೇನ್ರಿ ನೀವು ಬ್ಲೂ ಫಿಲಮ್ನ ಅಂತ ಪ್ರಶ್ನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಸದನ ಸಮಿತಿಯವರು ಕೇಳುವಂಥ ಪ್ರಶ್ನೆಗಳಾಗಿರ್ಬೋದು, ಏನು ನಡೀತಾ ಇದೆ ಅದನ್ನು ಜನರ ಮುಂದಿಡುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೀವಿ. ಆದರೆ ನೀವು ಮಾಡಿದ್ದೆಷ್ಟರ ಮಟ್ಟಿಗೆ ಸರಿ ಅಂತ ಕೇಳುವಂಥ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಯಾರು ತಾನೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಇದಕ್ಕೆ ಸಂಬಂಧಪಟ್ಟಾಗೆ ದಿವಾಕರ್, ಪ್ರಭಾಕರ್ ಮತ್ತು ನಟರಾಜ್ ಮತ್ತು ಸುದರ್ಶನ್ ಏನು ಹೇಳ್ತಾರೆ ನೋಡೋಣ. ಅದರ ಅತ್ಯಂತ ಬಂದೊಂದು ಪುಟ್ಟ ವಿರಾಮ.